ಕಾಂಗ್ರೆಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಕುರ್ಚಿಯ ಕದನ. ದೆಹಲಿಯಲ್ಲಿ ಸಿಎಂ ಆಪ್ತ ಸಚಿವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮೊನ್ನೆ ಡಿಕೆಶಿ ಹೋಗಿ ಬಂದ್ರು, ನಗುಮುಖದಿಂದಲೇ ಬಂದ್ರು. ತಾನೇನ್ ಹೇಳಬೇಕು ಅದನ್ನೆಲ್ಲ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ದೀನಿ, ವಿಷಯ ಮುಟ್ಸ್ ಬಂದಿದ್ದೀನಿ ಅಂತಂದ್ರು. ಮೇನಲ್ಲಿ ಸಿಹಿ ಸುದ್ದಿ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆಶಿ ಟೀಮ್ ಇದ್ರೆ ಅದಕ್ಕೆ ಚೆಕ್ಮೇಟ್ ಇಡುವಂತ ನಿಟ್ಟಿನಲ್ಲಿ ಸಿಎಂ ಆಪ್ತ ಸಚಿವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸುರ್ಜೇವಾಲಾ ಜೊತೆಯಲ್ಲಿ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ. ನಿನ್ನೆ ಸತೀಶ್, ಇವತ್ತು ಮಹದೇವಪ್ಪ ಸಮಾಲೋಚನೆ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಯಲ್ಲಿ ಅಹಿಂದ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಆಪ್ತ ಸಚಿವರು. ಕೆಸಿ ವೇಣುಗೋಪಾಲ್ ಜೊತೆ ಇವತ್ತು ಚರ್ಚೆ ನಡೆಸೋದಕ್ಕೆ ಕಾಯ್ತಾ ಇದ್ದಾರೆ. ಅಹಿಂದ ಸಮಾವೇಶಕ್ಕೆ ಹಾಗಾದ್ರೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಹೈಕಮಾಂಡ್? ಡಿಕೆಶಿ ಪಟ್ಟದ ಆಟಕ್ಕೆ ಹೈಕಮಾಂಡ್ ಮುಖೇನ ಸಿಎಂ ಆಪ್ತ ಸಚಿವರುಗಳು ಬ್ರೇಕ್ ಹಾಕಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡೇ ಹೋಗಿದ್ದಾರೆ, ವರದಿಯನ್ನ ತಗೊಂಡೇ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಈ ಕುರ್ಚಿ ವಿಷಯವಾಗಿ ಯಾವ ತರ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನುವಂತ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಮೇನಲ್ಲಿ ತನಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳಿ ಚರ್ಚೆ ಆಗ್ತಿತ್ತು. ಇನ್ನೊಂದ್ ಕಡೆ ಅದಕ್ಕೆ ಬ್ರೇಕ್ ಹಾಕಿಸುವಂತ ನಿಟ್ಟಿನಲ್ಲಿ ಸಿಎಂ ಬಣದಿಂದ ಪ್ರಯತ್ನ ಮುಂದುವರೆದಿದೆ. ಸಿಎಂ ಅಧಿಕಾರ ಬಿಟ್ಕೊಡೋದಕ್ಕೆ ಸಿದ್ಧ, ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯಂತೆ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾರೆ. ಸಿಎಂ ಮುಂದುವರಿಬೇಕು ಅಂದ್ರೆ ಸಿದ್ದರಾಮಯ್ಯ ಅವರೇ ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ. ದಲಿತ ಸಿಎಂ ಆಗಬೇಕು ಅನ್ನೋದಕ್ಕೆ ಈಗಲೂ ಕೂಡ ಬದ್ಧನಾಗಿದ್ದೀನಿ. ಅಹಿಂದ ವರ್ಗ ನಿಜವಾಗಿ ಸಮಾಧಾನವಾಗಿಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಇದೇ ರಿಪೋರ್ಟ್ ಅನ್ನ ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಹೈಕಮಾಂಡ್ ಮುಂದೆ ಇಟ್ಟಿರೋದು ವರದಿಯನ್ನ ಇಟ್ಟು ಅಹಿಂದ ವರ್ಗಕ್ಕೆ ನಿಜಕ್ಕೂ ಬೇಸರ ಆಗಿದೆ, ಸಮಾವೇಶದ ಅಗತ್ಯತೆ ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದ್ ಕಡೆ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಸಿದ್ದರಾಮಯ್ಯ ಅವರು, ಆದ್ರೆ ಮುಂದುವರಿಯೋಕ್ಕೂ ಸಿದ್ಧ, ಬಿಡ್ಕೊಡೋಕ್ಕೂ ರೆಡಿ ಇದ್ದಾರೆ ಅಂತೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ರಾಹುಲ್ ಸೂಚನೆಯಂತೆ ಅಂದ್ರೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಆ ಮಾತಿನ ಮೇಲೆ ಬದ್ಧರಾಗಿರ್ತಾರೆ ಸಿದ್ದರಾಮಯ್ಯ ಅಂತೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ತಪ್ಪೇನಿದೆ, ನಾವು ಅದಕ್ಕೆ ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಮ್ಮ ಬದ್ಧ ಇದೆ. ಪಕ್ಷದ ಸಾರಥ್ಯನೂ ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡ್ರೆ. ಈಗ ಸಿಎಂ ಬಣ ಮತ್ತೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ನಂಬ್ಕೊಂಡಿದ್ದೆ ರಾಹುಲ್ ಗಾಂಧಿ ಅವರ ನಿರ್ಧಾರದ ಬಗ್ಗೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ, ಈಗ ರಾಹುಲ್ ಗಾಂಧಿ ಸೂಚನೆಯಂತೆ ನಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ರೆಡಿ ಇದ್ದಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಇದರ ಗೂಢಾರ್ಥ ಏನು? ಮತ್ತೆ ಸಿಎಂ ಆಪ್ತ ಬಣದಿಂದ ದೆಹಲಿಯಲ್ಲಿ ನಡೀತಿರುವಂತ ಲಾಭಿ? ಖಂಡಿತವಾಗಿಯೂ ಇದರ ಗೂಢಾರ್ಥ ಅಂದ್ರೆ ಎಲ್ಲ ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಅಸಹಾಯಕತೆ ಬಗ್ಗೆ ಮಾತನಾಡಿರುವಂತಹ ಕೆಎನ್ ರಾಜಣ್ಣನವರು ಇದೀಗ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಕೂಡ ಅವರು ಸಿದ್ಧರಿದ್ದಾರೆ ಅಂತದೊಂದು ಸುಳಿವನ್ನ ಇವತ್ತು ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಎನ್ ರಾಜಣ್ಣನವರು ಕೊಟ್ಟಿರುವಂತದ್ದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇದೇ ಕೆಎನ್ ರಾಜಣ್ಣನವರು ಸಿಎಂ ಸಿದ್ದರಾಮಯ್ಯನವರು ಏನು ಇಷ್ಟೊಂದು ಅಸಹಾಯಕರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ 2013ರಿಂದ 2018ವರೆಗೆ ಇದ್ದಂತ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, 2023ರಿಂದ 28 ಅಥವಾ ಈ ಕ್ಷಣದವರೆಗೂ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬೇರೆ ಅನ್ನುವಂಥ ಒಂದು ಮಾತನ್ನ ಹೇಳಿರುವಂತದ್ದು. ಎಲ್ಲ ಒಂದ್ ಕಡೆಯಾಗಿ
ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಕೂಡ ಸಿದ್ಧರಿದ್ದಾರೆ, ಅಧಿಕಾರವನ್ನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ನಾನಾ ರೀತಿಯಾದಂಥ ಒಂದು ಚರ್ಚೆಗೂ ಕೂಡ ಇವತ್ತು ಕೆ ಎನ್ ರಾಜಣ್ಣನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನು ಸಿಎಂ ಆಪ್ತರು ನವದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನವದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಾಯಕತ್ವ ಗೊಂದಲಕ್ಕೆ ತೆರೆ ಇಳಿಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದಿರುವಂಥದ್ದು. ಎಸ್ಪೆಷಲಿ ಸಿಎಂ ಆಪ್ತ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇವರಿಬ್ಬರು ಉಭಯ ಸಚಿವರಿಬ್ಬರು ಕೂಡ ನಿನ್ನೆಯಿಂದಲೂ ಕೂಡ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರತ್ಯೇಕವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅದಾದ ಬಳಿಕ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿದ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅಟ್ ಎ ಟೈಮ್ ಬಂದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಒಂದು ಮಾತುಕತೆಗೆ ಆ ಒಂದು ಸಭೆಗೆ ಜಾಯಿನ್ ಆದ್ರು. ಆ ಬಳಿಕ ಉಭಯ ಸಚಿವರಿಬ್ಬರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಗಮನಕ್ಕೆ ತಂದಿರುವಂಥದ್ದು. ಎಸ್ಪೆಷಲಿ ಅಹಿಂದ ಸಮಾವೇಶಗಳ ಅಗತ್ಯತೆ ಬಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಎಐಸಿಸಿ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ತಾವೇ ಅಂದರೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ವೇಳೆ ಏನಾದರೂ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿದ್ದೇ ಆಗಿದ್ದಲ್ಲಿ ಮುಂಬರುವಂಥ ದಿನಗಳಲ್ಲಿ ಅಹಿಂದ ಸಂಘಟನೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿ ಅಂದರೆ ಅದು OBC ಸಮುದಾಯ. ಇಂಥ ಸಂದರ್ಭದಲ್ಲಿ ಅಹಿಂದ ಸಮಾವೇಶಗಳ ಅಗತ್ಯ ಇದೆ ಅನ್ನುವಂಥ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಅಂದರೆ ವೈಯಕ್ತಿಕವಾಗಿ ಒಂದು ಆಂತರಿಕವಾದಂಥ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ಸಮೀಕ್ಷೆಗಳ ಪ್ರಕಾರ ಸದ್ಯಕ್ಕೆ ಚುನಾವಣೆ ನಡೆದರೂ ಕೂಡ ಪಕ್ಷದ ಹಾಲಿ ಶಾಸಕರು 40ರಿಂದ 45 ಮಂದಿ ಸೋಲ್ತಾರೆ ಅನ್ನುವಂಥ ಒಂದು ಆತಂಕಕಾರಿ ವರದಿ ಬಂದಿರತಕ್ಕಂಥದ್ದು. ಸೊ ಈ ಒಂದು ವರದಿಯನ್ನೇ ಇಟ್ಕೊಂಡು ಎಐಸಿಸಿ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥ ಜಾರಕಿಹೊಳಿರವರು ನೋಡಿ ಸರ್, ಈ ರಿಪೋರ್ಟ್ ಹಿಂಗಿದೆ, ಪಕ್ಷದಲ್ಲಿ ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ, ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ರೂ ಕೂಡ ಇಂಥದ್ದೊಂದು ವರದಿ ಬಂದಿದೆ. ಸೊ ಹೀಗಾಗಿ ನಾಯಕತ್ವದ ಒಂದು ಗೊಂದಲಕ್ಕೆ ತೆರೆಯನ್ನು ಹೇಳಿರಿ, ಸಚಿವ ಸಂಪುಟಕ್ಕೆ ಸರ್ಜರಿಯನ್ನ ಮಾಡಿ ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಅಹಿಂದ ಸಮಾವೇಶಗಳ ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಸಚಿವ ಸಂಪುಟ ಪುನರಚನೆ ಮಾಡಿ ಮತ್ತೊಂದು ಕಡೆಗೆ ನಾಯಕತ್ವ ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು. ಇನ್ನುಳಿದಿರ್ತಕ್ಕಂಥ 2 ವರ್ಷದಲ್ಲಿ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ 2028ರ ವೇಳೆಗೆ ನಾವು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ನೀವು ಕರ್ನಾಟಕದರೇ ಆಗಿ ಇಷ್ಟೊಂದು ಸೈಲೆಂಟ್ ಆಗಿರಬಾರ್ದು ಸರ್ ಅನ್ನುವಂಥ ಒಂದು ಮನವಿಯನ್ನ ಉಭಯ ಸಚಿವರು ಇಬ್ರು ಮಾಡಿರುವಂತದ್ದು. ಶರ್ಮಿತಾ.